ವೆಲ್ಕಮ್ ಟು ಪಂಚಮಿ ಲಾಗ್. ಎಲ್ಲರಿಗೂ ಗುರು ಪೌರ್ಣಮಿಯ ಶುಭಾಶಯಗಳು. ತಿಳಿದವ್ರು ಹೇಳ್ತಾರೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ. ಹಾಗೆ ನಾವು ಕೂಡ ಗುರಿ ಮುಂದೆ ಇರಬೇಕು, ಗುರು ಹಿಂದೆ ಇರಬೇಕು. ಆವಾಗಲೇ ನಾವು ಜೀವನದಲ್ಲಿ ಏನಾದರೂ ಸಾಧಿಸೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇವತ್ತು ನಾನು ನಮ್ಮ ಗುರುವಿನ ಆಶೀರ್ವಾದ ತಗೊಳ್ಳೋಕ್ಕೆ ಅಂತ ಹೋಗಿದ್ದೆ. ಅವರು ಮಹಾಮಹಿಮರು, ಸದ್ಗುರುಗಳು ಮತ್ತು ಅವಧೂತರು ಆಗಿರುವಂತಹ ಗಣೇಶಪುರಿ ನಿತ್ಯಾನಂದ ಭಗವಾನ್. ನಾವಿವಾಗ ಗಣೇಶಪುರಿಗೆ ಹೋಗೋದಕ್ಕಾಗಲ್ಲ, ತುಂಬ ದೂರ. ಹಾಗಾಗಿ ಹತ್ತಿರದಲ್ಲೇ ಇರುವಂತಹ ನಿತ್ಯಾನಂದಾಶ್ರಮ, ಕಸ್ತೂರಂಗಪ್ಪನಹಳ್ಳಿ, ಚಿತ್ರದುರ್ಗ ಜಿಲ್ಲೆ. ಈ ಸದ್ಗುರುಗಳ ಬಗ್ಗೆ ಹೇಳುವುದಾದರೆ 1-2 ಮಾತುಗಳು ಸಾಕಾಗೋದೇ ಇಲ್ಲ. ನಮ್ಮ ಹಣೆ ಬರನ ಎತ್ತವ್ರ ಕೈಲಿ ಕೂಡ ಬದಲಾಯಿಸೋಕ್ಕೆ ಸಾಧ್ಯ ಇಲ್ವಂತೆ. ಆದರೆ ಗುರುವಿನ ನಂಬಿದ್ರೆ ಆ ಗುರು ಎಲ್ಲವನ್ನು ಬದಲಾಯಿಸ್ತಾನಂತೆ ಅಂತ ಹೇಳ್ತಾರೆ. ಹಾಗೆ ನಾವು 1000 ದೇವರುಗಳನ್ನ ಪೂಜೆ ಮಾಡೋದಕ್ಕಿಂತ ಒಬ್ಬ ಗುರುವಿನ ಕಾಯ ವಾಚ ಮನಸ ನಾವು ಮಾಡೋ ಎಲ್ಲ ಕೆಲಸದಲ್ಲೂ ಗುರುವಿನ ನಾಮಸ್ಮರಣೆ ಮಾಡಿ ನಾವು ಮುನ್ನಡೆದ್ರೆ ಗುರು ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ನಮ್ಮನ್ನು ದಾರಿ ತೋರಿಸಿ ನಡೆಸ್ತಾರೆ ಅನ್ನೋ ನಂಬಿಕೆ ಇದೆ. ಹಾಗೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಪವಾಡಗಳಂತೂ ಹೇಳೋದಕ್ಕೆ ಸಾಕಾಗಲ್ಲ. ಹಾಗೆ ಭಗವಾನ್ ಶಿರಡಿ ಸಾಯಿಬಾಬಾ ಅವರ ಚರಿತ್ರೆಗಳಂತೂ ಹೇಳೋ ಸಾಲದು, ಅಷ್ಟೊಂದಿದೆ. ಹಾಗೆ ನಮಗೆ ಯಾವ ಕಡೆ ಹೋಗಬೇಕು ಅನ್ನೋ ಋಣ ಇರುತ್ತೋ ಆ ಕಡೆ ದಾರಿ ತೋರಿಸಿ ನಡೆಸ್ತಾರೆ ನಮ್ಮ ಗುರುಗಳು. ಪ್ರತಿದಿನ ನಮ್ಮ ಜೀವನದಲ್ಲಿ ಗುರುಗಳು ಒಬ್ಬೊಬ್ಬರು ರೂಪದಲ್ಲಿ ಬಂದು ನಮಗೆ ಪಾಠ ಕಲಿಸಿ ಹೋಗ್ತಾ ಇರ್ತಾರೆ. ನಾವು ಅದನ್ನು ಅರ್ಥ ಮಾಡ್ಕೊಂಡು ಮುಂದೆ ಸಾಗ್ತಾ ಹೋಗಬೇಕು. ಬದುಕಲ್ಲಿ ಏನೇ ಕಷ್ಟ ಬರಲಿ, ಸುಖ ಬರಲಿ, ಗುರು ಇದ್ದಾರೆ, ಹಂಗೆಲ್ಲ ಒಳ್ಳೆಯದೇ ಆಗುತ್ತೆ ಅಂತ ಮುಂದೆ ಗುರುವಿನ ನೆನೆಯುತ್ತಾ ನಡೆಯೋಣ. ಹಾಗೆ ಗುರುವನ್ನು ಗುರು ಪೌರ್ಣಮಿ ದಿವಸ ಮಾತ್ರ ನೆನೆದಲೇ ಪ್ರತಿನಿತ್ಯ ನಮ್ಮ ಬದುಕಲ್ಲಿ ಬೆಳಗ್ಗೆ ಸಂಜೆ ಅಂತ ನೋಡ್ದಲೇ ನೆನೆದು ಮುಂದೆ ಸಾಗೋಣ. ಹಾಗೆ ನಾವು ನಿತ್ಯಾನಂದ ಆಶ್ರಮದಲ್ಲಿ ಯಾವ ಥರ ಭಜನೆ ಮಾಡಿದ್ವಿ ಅನ್ನೋದನ್ನು ತೋರಿಸ್ತೀನಿ ನಿಮಗೆ. ನೀವು ಸೇರಿ ಭಜನೆ ಮಾಡಿ. ನಮೋ ನಿತ್ಯಾನಂದಾಯ.